ನಮಸ್ಕಾರ ರೀಪ ಎಲ್ಲರಿಗೂ. ಒಂದು ವರ್ಷನ್ಯಾಗ ಸಂಸತ್ ಸದಸ್ಯೆ ಪ್ರಿಯಾಂಕಾ ಜಾರಕಿಹೊಳಿ ಏನು ಕೆಲಸ ಮಾಡ್ತಾಳು ಅಂತೇಳಿ ಎಲ್ಲರೂ ವಿಚಾರ ಮಾಡಕತ್ತಿದ್ರು. ನೇರವಾಗಿ ಯಾವುದೇ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಲ್ಲ, ಗ್ರಾಮ ಪಂಚಾಯತಿ ಸದಸ್ಯ ಇಲ್ಲ, ನೇರವಾಗಿ MP ಮಾಡಿ ಕಳಿಸಿದ್ದು. ಈ ಹುಡುಗಿ ಏನು ಮಾಡ್ತಾಳಂತೇಳಿ ಎಲ್ಲರೂ ಭಾಳ ಮಾತಾಡಿದ್ರು. ನಾವು ಇಂಟರ್ವ್ಯೂ ತೊಗೊಂಡು ಹೋಗಾಗ ಸಮೀಕ್ಷೆ ಮಾಡುವಾಗ ಭಾಳ ಮಾತಾಡಿದ್ರು. ಆದ್ರೆ ಒಂದು ವರ್ಷನ್ಯಾಗ ಈ ಮುದ್ದಿನ ಮಗಳು ಏನು ಮಾಡ್ಯಾಳ, ಎಷ್ಟು ಕ್ಷೇತ್ರದಲ್ಲಿ, ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಕೆಲಸ ವಿವರವಾಗಿ ಮಾಡ್ಯಾಳ, ಎಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಒಂದು ವರ್ಷದಲ್ಲಿ ಮಾಡ್ಯಾಳ ಅಂದರೆ ಮೊಟ್ಟ ಮೊದಲನೇ ಪಾರ್ಲಿಮೆಂಟದಲ್ಲಿ ಪ್ರಮಾಣವಚನ ತೆಗೆದುಕೊಂಡು ಅಧಿವೇಶನದಲ್ಲಿ ತನ್ನ ಶಾಲಾ ಶಿಕ್ಷಣದ ಬಗ್ಗೆ ಎತ್ತಿ ಮಾತಾಡಿದ್ದ ಮೊಟ್ಟ ಮೊದಲನೇ ಮಹಿಳೆ ಅಂದರೆ ಅವಳೇ ಪ್ರಿಯಾಂಕಾ ಜಾರಕಿಹೊಳಿ. ಶಿಕ್ಷಣದ ಕ್ರಾಂತಿ ಮಾಡಬೇಕು, ಮಹಿಳೆಯರಿಗೆ ಸಬಲೀಕರಣ ಯೋಜನೆ ಮಾಡಬೇಕು. ನನ್ನಲ್ಲಿ ಬಹಳ ಹಿಂದುಳಿದವರದಾರ, ಶಿಕ್ಷಣ ಶಾಲೆಗಳು ಎಲ್ಲ ಸೋರಾಕತಾವ ಬಿದ್ದಾವ, ಅದಕ್ಕೆ ವಿಶೇಷ ಅನುದಾನ ಕೊಡಬೇಕು, ಸುಸಜ್ಜಿತ ಕಟ್ಟಡ ಕಟ್ತೀವಿ. ಪ್ರತಿಭಾವಂತ ಮಕ್ಕಳಿಗೆ ಒಂದೇ ವೇದಿಕೆಗೆ ತಂದು ಅವರ ಪ್ರತಿಭೆಗಳನ್ನು ರಾಷ್ಟ್ರಕ್ಕೆ ಗುರುತ ಮಾಡ್ತೀವಿ. ಸಣ್ಣ ವಯಸ್ಸಿನ ಮುದ್ದಿನ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಬಗ್ಗೆ ಏನು ನಿರೀಕ್ಷೆ ಇಟ್ಟಿದ್ರಿ? ಒಂದ ವರ್ಷನಾಗ 10 ವರ್ಷ ಸಂಸದರು ಹೋಗಿ ಅಲ್ಲಿ ಮಾತಾಡಿಲ್ಲ. ಆದರೆ ಒಂದ ವರ್ಷನಾಗ ಮಾಡಿದಂಥ ಈ ಸಂಸದೆ ಬಗ್ಗೆ ಕೆಲವು ವಿಷಯಗಳು ಅದಾವೆ, ಹೇಳಬೇಕಲ್ರಿ. ನೋಡ್ರಿ, ಹೇಳ್ಕೊತ ಹೋಗ್ತೀನಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಸುಮಾರು 15 ಕೋಟಿ ರೂಪಾಯಿ ಅನುಮೋದನೆಗೊಂಡಿದೆ. 24 ಲಕ್ಷ ರೂಪಾಯಿ ಮೊತ್ತದ ಬಾಲಕಿಯರ ವಸತಿ ಶಾಲೆ, ಕೊಳವೆ ಶಾಲೆ ಕೊರೆಸುವ, ಬಾವಿ ಕೊರೆಸುವ, ಹೈಮಾಸ್ಕ್ ಲೈಟ್ ಅಳವಡಿಕೆ, ನೀರು ಸರಬರಾಜು ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ. ಸಮಾಜ ಕಲ್ಯಾಣ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ 29.5 ಕೋಟಿ ರು ವೆಚ್ಚದ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ನೋಡಿದಿರಿ, ಒಂದು ಸಂಸದೆ ಮಾಡುವ ಕೆಲಸಗಳು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಸುಮಾರು 5,000 ವಸತಿ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ನೋಡ್ರಿ, ಏನು ಮಾಡ್ತಾಳೆ ಅಂದಿರಿ? ಸಣ್ಣ ವಯಸ್ಸಿನ ಮುದ್ದಿನ ಮಗಳು ಲೋಕಸಭಾ ಸದಸ್ಯೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಡಿ ಬರುವ 8 ವಿಧಾನಸಭಾ ಕ್ಷೇತ್ರಕ್ಕೆ 160 ಮಿನಿ ಟ್ರ್ಯಾಕ್ಟರ್ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ರೈತಾಪಿ ಜನರು ಖುಷಿ ಪಡಬೇಕು. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ 8 ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ 1400 ಕುರ್ಚಿ ಮತ್ತು 22 ಸೌಂಡ್ ಸಿಸ್ಟಮ್ಗಳನ್ನು ವಿತರಣೆ ಮಾಡಿದಂಥ ತಮ್ಮ ಫೌಂಡೇಶನದ ದುಡ್ಡು ಸಹಿತ ಇದ್ರಾಗ ವಿನಿಯೋಗ ಮಾಡಕತ್ತಾಳಂದ್ರೆ ಇವಳೆಂಥ ಮಹಾತಾಯಿ. ಇನ್ನು ಮುಂದೆ ಇದು ಬೆಳ್ಕೋತ ಹೋಗೋದನ ರೀ. ಇಂಥ ಸಂಸದೆ ಸಿಕ್ಕಿದ್ದು ಎಷ್ಟೊಂದು ಖುಷಿ ಅಲ್ರಿ. ಮಾನ್ಯ ಪರಿಸರ ಮತ್ತು ಮಾನ್ಯ ಸಂಸದರ ಶಿಫಾರಸು ಪತ್ರ ನೀಡಿ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ಯೋಜನೆಯಿಂದ ವೈದ್ಯಕೀಯ ಚಿಕಿತ್ಸೆ ಭರಿಸಲು 24.50 ಲಕ್ಷ ಆರ್ಥಿಕ ಸಹಾಯ ನೀಡಲಾಗಿದೆ. ನೋಡ್ರಿ, ಯಾವ್ಯಾವ ಹೃದಯೋಗ ಅಂತೀರಿ, ಕ್ಯಾನ್ಸರ್ ಅಂತೀರಿ, ಈ ಮಹಾತಾಯಿ ಈ ಪ್ರಿಯಾಂಕಾ ಶಿಫಾರಸು ಪತ್ರಗಳನ್ನ ಪ್ರಧಾನಮಂತ್ರಿಗೆ ಬರೆದು ಅಲ್ಲಿ 24 ಲಕ್ಷ ರೂಪಾಯಿಯನ್ನು ಸಂದಾಯ ಮಾಡಲಾಗೈತಿ. ಅಂದ್ರೆ ಎಷ್ಟು ಇಂಪಾರ್ಟೆಂಟ್ ಅಲ್ರಿ. ಸಂಸದರ ಶಿಫಾರಸ್ಸಿನೊಂದಿಗೆ ಲೋಕೋಪಯೋಗಿ ಇಲಾಖೆಯಿಂದ 24-25 ಸಾಲಿನ ಅಪೆಂಡಿಕ್ಸ್ ಡಿ ಅಡಿಯಲ್ಲಿ 80 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗಳಿಗೆ ಅನುಮೋದನೆ ನೀಡಲಾಗಿದೆ. ಬೌದ್ಧ ವಿಹಾರ ಕಟ್ಟಡ ನಿರ್ಮಾಣಕ್ಕೆ 50 ಲಕ್ಷ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ನೋಡಿದಿರಿ, ಇವೆಲ್ಲ ಇಚ್ಛಾಶಕ್ತಿ ಉಳ್ಳವ್ರು ಮಾಡ್ತಾರ. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ರಾಷ್ಟ್ರೀಯ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರದ 80 ಜನ ಅಂಗವಿಕಲ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ಮಂಜೂರಾತಿಗಾಗಿ ಪ್ರಸ್ತಾವನೆ ಸಲ್ಲಿಸಲಾಗಿದೆ. 24-25ನೇ ಸಾಲಿನ ಚಿಕ್ಕೋಡಿ ಲೋಕಸಭಾ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಶಾಲಾ ಕಾಲೇಜು, ಬಸ್ ನಿಲ್ದಾಣ ಹಾಗೂ ಸಮುದಾಯ ಭವನ ನಿರ್ಮಾಣ ಕಾರ್ಯಕ್ಕೆ 3 ಕೋಟಿ ಮೊತ್ತದ ಕಾಮಗಾರಿ ಚಾಲನೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಲೋಕೋಪಯೋಗಿ ಇಲಾಖೆ ವ್ಯಾಪ್ತಿಯಲ್ಲಿ ಸರಿಸುಮಾರು 3,500 ಕೋಟಿ ರು ವೆಚ್ಚದಲ್ಲಿ 230 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಮತ್ತು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ. ಹೆಚ್ಚು ಮಾತಾಡಂಗಿಲ್ರಿ. ಅನ್ನಿಸ್ತಿರ್ಬೇಕು ನೀವು ಅರ್ಜಿ ಕೊಟ್ಟ ತಕ್ಷಣ ನೋಡಿಡ್ತಾರಂತ ಹೇಳಿ ರಾತ್ರಿ ಹೋಗಿ ಅಧ್ಯಯನ ಮಾಡ್ತಾರ್ರಿ. ತಂದೆಗೆ ತೋರಿಸ್ತಾಳೆ, ತಂದೆ ಅದಕ್ಕೆ ಸಲಹೆ ಸೂಚನೆ ಕೊಡ್ತಾರ. ಇದು ರಾಜಕೀಯ ಇಚ್ಛಾಶಕ್ತಿ, ಜನರಿಗೆ ಒಂದು ಅಭಿವೃದ್ಧಿ ಮಾಡುವ ಯೋಜನೆ. ಇದೇ ಸಣ್ಣ ವಯಸ್ಸಿನ ಈ ಮಗಳು ಇವತ್ತು ಕ್ರಾಂತಿ ಮಾಡಕತ್ತಾಳ. ಚಿಕ್ಕೋಡಿ ಭಾಗದ ಲೋಕಸಭಾ ವ್ಯಾಪ್ತಿಯಲ್ಲಿ ಬರುವ ಜನ ಪುಣ್ಯವಂತರು. ಇನ್ನು ಶಿಕ್ಷಣ ಕೇಂದ್ರಗಳು ತಯಾರು ಮಾಡ್ತಾರೆ, ಮಹಿಳಾ ಸಬಲೀಕರಣಗಳು, ಕಾರ್ಖಾನೆಗಳ ಬಗ್ಗೆ ಹೇಳಿದ್ನ. ಇವೆಲ್ಲ ಹಂತ ಹಂತವಾಗಿ ಒಂದೇ ವರ್ಷದಲ್ಲಿ 100 ಕೋಟಿ ಕಾಮಗಾರಿ ಮಾಡ್ಯಾರಂದ್ರೆ ಇನ್ನು 5 ವರ್ಷ ಐತ್ರಲ್ಲ, ಇನ್ನೂ ಭಾಳ ಆಕಾವಲ್ರಿ.
ಹಾಗಾದ್ರೆ ಈ ಮುದ್ದಿನ ಮಗಳಿಗೆ ಎಲ್ಲರೂ ಸಾಥ್ ಹೆಂಗೆ ನೀಡಿದಿರಿ ಓಟ್ ಹಾಕಿ ಹಂಗೆ ಸಾಥ್ ನೀಡ್ರಿ, ಅಭಿವೃದ್ಧಿ ಮಾಡ್ಕೋರಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಕಡಕ ಜವಾರಿ ಕಾಕ ಸಮೀಕ್ಷೆ ಮಾಡಿದ್ದ 1,00,000 ಅಂತೇಳಿ 92,000 ನೆಕ್ಕಿನಾರಲ್ಲ. ಹಾಗಾದ್ರೆ ಕಡಕ ಜವಾರಿ ಕಾಕ ಮತ್ತೊಂದು ಸುದ್ದಿ ತೊಗೊಂಬರ್ತಾನ. ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ. ಪ್ರತಿಯೊಬ್ಬರಿಗೂ ಈ ಸಣ್ಣ ವಯಸ್ಸಿನ ಮುದ್ದಿನ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಮಾಡಿದ ಕಾರ್ಯಕ್ರಮಗಳ ವಿವರಗಳನ್ನು ತೋರಿಸ್ರಿ. ನಮ್ಮ ಸಹೋದರಿ ಹೆಂಗೆ ಮಾಡ್ಯಾಳ ನೋಡ್ರಿ, ಲೋಕಸಭಾ ಸದಸ್ಯ ಆಗಿ. ತಂದೆ ಸತೀಶ್ ಜಾರಕಿಹೊಳಿ ಮಾರ್ಗದರ್ಶನ, ಸಹೋದರ ರಾಹುಲನ ನಿರ್ದೇಶನದೊಂದಿಗೆ ಇವತ್ತು ಇಂಥ ಕಾರ್ಯಕ್ರಮಗಳು ಹಾಕೋತಾರ. ಅದಕ್ಕೆ ಎಲ್ಲರೂ ಶ್ರೇಯಸ್ಸ, ಆ ಜನತೆಗೂ ಸಹಿತ ಕೃತಜ್ಞತೆಗಳನ್ನು ಅರ್ಪಣೆ ಮಾಡಬೇಕು. ಸಾಥ ಕೊಟ್ಟಿದ್ದು. ಹಾಗಾದ್ರೆ ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ, ಅನಿಸಿಕೆಗಳನ್ನ ಹಾಕಿರಿ, ಯೂಟ್ಯೂಬ್ ಬಟನ್ ಹೊಡ್ರಿ. ನಂಬರ್ 1 ನ್ಯೂಸ್ ಕನ್ನಡ ಜವಾರಿ ಕಡಕ ಕಾಕ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.